ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ದೇಶದ ಪ್ರಮುಖ ಮೀಡಿಯಾ ನೆಟ್ವರ್ಕ್ ಆಗಿರುವಂತಹ ರಿಪಬ್ಲಿಕ್ನಿಂದ ಮತ್ತೊಂದು ಐತಿಹಾಸಿಕ ಸಮಿಟ್ ಆಯೋಜನೆಗೊಂಡಿದೆ. ಲಿಮಿಟ್ಲೆಸ್ ಇಂಡಿಯಾಗಾಗಿ ಪ್ಲಾನೆಟರಿ ಸಮಿಟ್ 2025 ನಾಳೆ ದೆಹಲಿಯಲ್ಲಿ ಆರಂಭಗೊಳ್ಳಲಿದೆ. ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಉಪಸ್ಥಿತಿಯಲ್ಲಿ ಯುವ ಸಾಧಕರು ವೇದಿಕೆಯನ್ನ ಹಂಚಿಕೊಳ್ಳಲಿಕ್ಕಿದ್ದಾರೆ. ಈಗ ಹೆಡ್ಲೈನ್ಸ್. ಬೆಂಗಳೂರು ಮಂದಿಗೆ ಮತ್ತೊಂದು ದರ ಏರಿಕೆ ಬಿಸಿ. ಬಸ್, ಮೆಟ್ರೋ ಬಳಿಕ ಆಟೋ ಮೀಟರ್ ದುಬಾರಿ. ಮಾರ್ಚ್ 2ನೇ ವಾರದಲ್ಲಿ ಗದಾಪ್ರಹಾರ ಫಿಕ್ಸ್. ಕಾಂಗ್ರೆಸ್ನೊಳಗೆ ಜೋರಾಯಿತು ಕುರ್ಚಿ ಕದನ. ಸತೀಶ್ ನಿವಾಸದಲ್ಲಿ ಎಸ್ಟಿ ಶಾಸಕ ಸಚಿವರ ಸಭೆ. ಪ್ರಸನ್ನಾನಂದ ಸ್ವಾಮೀಜಿ ಕೂಡ ಭಾಗಿ. ಗ್ಯಾರಂಟಿಗಾಗಿ ದಲಿತರ ಹಣ ಬಳಕೆ ಆರೋಪ. ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಸಮರ. ವಿಜೇಂದ್ರ ನೇತೃತ್ವದಲ್ಲಿ ಹೋರಾಟ. ಪೈಪ್ಲೈನ್ ಒಡೆದು ಕಾಡುಮಲ್ಲೇಶ್ವರ ಕಾವೇರಿ ನೀರು ಪೋಲು. ಸಾವಿರಾರು ಲೀಟರ್ ಖಾಲಿಯಾದರೂ ಅಧಿಕಾರಿಗಳ ಸಡ್ಡೆ. ಜಲಮಂಡಳಿ ವಿರುದ್ಧ ಜನಾಕ್ರೋಶ. ರೋಹಿತ್ ಶರ್ಮಾ ಡುಮ್ಮಾ ಅಂತ ಮೊನ್ನೆ ಅವಹೇಳನ. ಇಂದು ಹಿಟ್ ಮ್ಯಾನ್ ಹೊಗಳಿದ ಶಮ. 2 ದಿನಕ್ಕೆ ಕಾಂಗ್ರೆಸ್ ನಾಯಕಿ ಯೂಟರ್ನ್. ರಾಜಧಾನಿಯ ಮಂದಿಗೆ ಮತ್ತೊಂದು ದರ ಏರಿಕೆಯ ಬಿಸಿ ಕಾಡ್ತಾ ಇದೆ. ಬಸ್ ಆಯ್ತು, ಮೆಟ್ರೋ ಆಯ್ತು, ಇದೀಗ ಆಟೋ ಬಾಡಿಗೆಯ ಸರದಿ. ಜನವರಿಯಲ್ಲಿ ಬಸ್, ಫೆಬ್ರವರಿಯಲ್ಲಿ ಮೆಟ್ರೋ ಟಿಕೆಟ್ ಹೈಕ್ ಆಗುತ್ತೆ. ತದನಂತರ ಈಗ ಮಾರ್ಚ್ನಲ್ಲಿ ಆಟೋ ಮೀಟರ್ ದರ ಏರಿಕೆ ಫಿಕ್ಸ್. ಮಾರ್ಚ್ 2ನೇ ವಾರದಲ್ಲೇ ಆಟೋ ಮೀಟರ್ ದರ ಹೆಚ್ಚಳ ಆಗುತ್ತಾ? ಹೆಚ್ಚಳ ಆಗುತ್ತೆ ಅಂತಂದ್ರೆ ಎಷ್ಟಾಗುತ್ತೆ? ಮಾರ್ಚ್ 12ರಂದು ಆಟೋ ಮೀಟರ್ ಪರಿಷ್ಕರಣೆಯ ಮೀಟಿಂಗ್ ಕೂಡ ಇದೆ. ಇನ್ಫೆಂಟ್ರಿ ರೋಡ್ನಲ್ಲಿರುವಂತಹ ಡಿಸಿಪಿ ಕಚೇರಿಯಲ್ಲಿ ಈ ಸಭೆ ನಡೆಯುತ್ತೆ. ಟ್ರಾಫಿಕ್ ಈಸ್ಟ್ ಡಿಸಿಪಿ ನೇತೃತ್ವದಲ್ಲಿ ಮೀಟಿಂಗ್ ನಡೆಯುತ್ತೆ. ನೋಡಿ, ಆಟೋ ದರ ಏರಿಕೆ ಬಿಸಿ. ಮೊನ್ನೆ 25 ರೂಪಾಯಿ 30 ರೂಪಾಯಿ ಆದಾಗ ಲಾಸ್ಟ್ ಟೈಮ್ ಸಿಕ್ಕಾಪಟ್ಟೆ ಬೇಸರ, ಆಕ್ರೋಶಕ್ಕೆ ಕಾರಣ ಆಗಿತ್ತು. ಹೋಟೆಲ್ಗೆ ಹೋದ್ರೆ ಅಲ್ಲಿಯೂ ದರ ಏರಿಕೆ, ಬಸ್ ಹತ್ತಿದ್ರೆ ಅಲ್ಲೂ ದರ ಏರಿಕೆ, ಟ್ರೈನ್ ಕತೆ ಒಂದು, ಮೆಟ್ರೋ ಕತೆ ಮತ್ತೊಂದು. ಈಗ ಆಟೋ ಕತೆಯೂ ಈ ರೀತಿ ಆದ್ರೆ ಏನು ಅನ್ನುವಂತಹ ಪ್ರಶ್ನೆ ಜನಸಾಮಾನ್ಯರನ್ನ ಕಾಡ್ತಾ ಇದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ಪ್ರತಿನಿಧಿ ವೀರೇಶ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವೀರೇಶ, ಆಟೋ ದರ ಏರಿಕೆ ಬಿಸಿ ಜನರನ್ನ ಕಾಡೋದಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳು